ಚೆನ್ನಾಗಿದೆ ಸಿನಿಮಾ. ಕೊತ್ತಲವಾಡಿ ಎಲ್ಲರೂ ಸಹ ಸಿನಿಮಾ ನೋಡಿ, ಸೂಪರ್ ಆಗಿದೆ. ಮೇಕಿಂಗ್ ಇರ್ಬೋದು, ಹಳ್ಳಿ ಸೊಗಗಿರ್ಬೋದು, ಪ್ರತಿಯೊಂದು ಸಹ ಕೊತ್ತಲವಾಡಿ ಸಿನಿಮಾ ಸೂಪರ್ ಆಗಿದೆ. ಒಳ್ಳೆ ಆ್ಯಕ್ಟಿಂಗು. ಕಾವ್ಯ ಅವರು ಸಹ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿಯವರದ್ದು ಫೈಟಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಖತ್ ಡೈಲಾಗು ಸೂಪರ್ ಆಗಿದೆ ಸರ್. ಕೊತ್ತಲವಾಡಿ ಸಂಸಾರ ಸಮೇತ ನೋಡ್ಬೋದು. ಒಂದು ಮರಳು ಇದ್ರದ್ದು ದಂಧೆದು ಒಂದು ಕಣ್ಣಿಡಿಯೋದು ಚೆನ್ನಾಗಿದೆ. ಕೊತ್ತಲವಾಡಿ ನೋಡಿ ಬಿಡಬೇಡಿ. ಆ್ಯಕ್ಟಿಂಗು ನೋಡಿ, ಎಲ್ಲ ಚೆನ್ನಾಗಿದೆ. ಮರೆತು ಬಿಡಬೇಡಿ, ಚೆನ್ನಾಗಿ ನೋಡಿ. ಕೊತ್ತಲವಾಡಿ ತುಂಬ ಚೆನ್ನಾಗಿದೆ, ನೋಡಿ. ಇದರಲ್ಲಿ ಒಳ್ಳೆ ನೀತಿ ಇದೆ, ಒಳ್ಳೆ ಕತೆ ಇದೆ, ಸ್ಟೋರಿ ಇದೆ. ಆ್ಯಂಡ್ ಆಲ್ ಆ್ಯಕ್ಟರ್ಸ್ ಆರ್ ಆಲ್ಮೋಸ್ಟ್ ಆಲ್ ವೆರಿ ಗುಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. ಲೈಕ್ ಸೂಪರ್ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ. ಒಂದು ಸ್ಟೋರಿ ನಂಗೆ ಲೈಕ್ ಆಗಿದ್ದು. ಒಳ್ಳೆ ಕತೆ, ಎಲ್ಲ ಬಂದು ಸಪೋರ್ಟ್ ಮಾಡಿ. ಸೂಪರ್ ಚೆನ್ನಾಗಿದೆ ಸಿನಿಮಾ. ಒಂದೊಳ್ಳೆ ಮರಳು ದಂಧೆ ಮೇಲಿದೆ, ತುಂಬ ಚೆನ್ನಾಗಿದೆ. ರಾಜಕೀಯ ದುಷ್ಟಾಂತಗಳ ಬಗ್ಗೆ ಹೇಳಿದ್ದಾರೆ. ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ದೇಶಪಾಂಡೆ ಅವ್ರ ಆ್ಯಕ್ಟಿಂಗ್ ಅಂತೂ ಇನ್ನೂ ಅದ್ಭುತವಾಗಿದೆ. ನೋಡ್ತಾ ಒಳಗಡೆ ಸೆಳೆಯುತ್ತೆ ಸಿನಿಮಾ. ಒಳ್ಳೆ ಸಿನಿಮಾ ಚೆನ್ನಾಗಿದೆ. ಜಾಸ್ತಿ ನಿರೀಕ್ಷೆ ಇಲ್ಲದೆ ಬಂದರೆ ನಿಮಗೆ ಒಂದು ಒಳ್ಳೆ ಬಾಡೂಟ ಸಿಗುತ್ತೆ. ಒಂದು ಹಳ್ಳಿ ಸಿನಿಮಾ, ಹಳ್ಳಿಲಿದ್ದಂಗೆ ಅನಿಸುತ್ತೆ. ಎಲ್ಲರೂ ಬನ್ನಿ ಕನ್ನಡ ಸಿನಿಮಾ ನೋಡಿ. ಇಲ್ಲ, ಒಂದು ಸಾಧಾರಣ ಒಂದು ಸಿನಿಮಾ ಅಂದರೆ ಯಶ್ ಅವರಮ್ಮ ಪ್ರೊಡ್ಯೂಸ್ ಮಾಡೋರೆ. ದೊಡ್ಡ ಮಟ್ಟದಲ್ಲಿ ಇರುತ್ತೆ, ರಿಚ್ ಆಗಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಬರೋಂಗಿಲ್ಲ. ಒಂದು ಆರಾಮಾಗಿ ಒಂದು ಒಳ್ಳೆ ಸಿನಿಮಾ, ಒಂದು ಹಳ್ಳಿ ಥರದಲ್ಲಿ ಈ ನೀನಾಸಂ ಸತೀಶ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದರೆ ಈಗ ಆ ಡೈಲಾಗು ಅವ್ರು ನೋಡಿದ್ರೆ ಮಂಡ್ಯ ಸ್ಟೈಲ್ ಅನಿಸುತ್ತೆ. ಚೆನ್ನಾಗಿದೆ, ನೋಡ್ಬೋದು. ಖುಷಿ ಆಯ್ತು ನೋಡಿ. ನಮ್ಮ ಸಿನಿಮಾ, ನಮ್ಮ ಮಗು ಅಂತ ನಮ್ಗೆ ಭಾಳ ಖುಷಿ ಇರುತ್ತೆ. ನಮ್ಮ ಸಿನಿಮಾ ಎಲ್ಲರೂ ರೆಸ್ಪಾನ್ಸ್ ನೋಡಿ ಖುಷಿ ಆಯಿತು. ನೆನ್ನೆ ಪ್ರೀಮಿಯರ್ ರೆಸ್ಪಾನ್ಸ್ ನೋಡಿ ಖುಷಿ ಆಯಿತು. ಎಲ್ಲರೂ ಬಂದು ಥಿಯೇಟ್ರಿಗೆ ಜನ ಬಂದು ನಮ್ಮ ಸಿನಿಮಾ ನೋಡಿ ಎಲ್ಲರೂ ಆಶೀರ್ವದಿಸ್ಬೇಕು. ಸೂಪರ್ ಆಗಿದೆ. ಥಿಯೇಟ್ರ್ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ಬೋದು. ಥ್ಯಾಂಕ್ ಯು.